ಐಫೋನ್ಗಾಗಿ ಜಗಳ, ಒಂದೇ ಕುಟುಂಬದ 3 ಮಂದಿ ದುರ್ಮರಣ. ವೈರಲ್ ವಿಡಿಯೋ ಹಿಂದೆ ಬೆಚ್ಚಿ ಬೀಳಿಸುವ ಸ್ಟೋರಿ. ಹೌದು, ಒಂದು ಮೊಬೈಲ್ ಫೋನ್ಗಾಗಿ ಶುರುವಾದ ಜಗಳ ಕೊನೆಗೆ ಒಂದೇ ಕುಟುಂಬದ 3 ಸಾವಿನಲ್ಲಿ ಅಂತ್ಯವಾಗಿದ್ದಾರೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಲ್ಲಿ ನಡೆದ ಈ ಹೃದಯ ವಿದ್ರಾವಕ ಘಟನೆ ಇದೀಗ ದೇಶಾದ್ಯಂತ ಚರ್ಚೆಯಾಗುತ್ತಿದೆ. ಅಷ್ಟಕ್ಕೂ ಅಲ್ಲಿ ಏನಾಯಿತು? ಛತ್ರಪತಿ ಸಂಭಾಜಿ ನಗರ ಜಿಲ್ಲೆಯ ತಿಸಾಂಗಾವ್ ಪ್ರದೇಶದ ಕಾವಾಡ್ಯಾ ಬೆಟ್ಟದಲ್ಲಿ ಈ ಘಟನೆ ನಡೆದಿದೆ. ಕುನಾಲ್ ಎಂಬ ಯುವಕನಿಗೆ ಹೊಸ ದುಬಾರಿ ಮೊಬೈಲ್ ಫೋನ್ ಬೇಕಿತ್ತು. ಈ ವಿಚಾರವಾಗಿ ಮನೆಯವರೊಂದಿಗೆ ಮನಸ್ತಾಪ ಉಂಟಾದ ಬಳಿಕ ಆತ ಬೆಟ್ಟದ ತುದಿಗೆ ಹೋಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೆಟ್ಟದ ತುದಿಯಲ್ಲಿ ಯುವಕ ನಿಂತಿರುವುದನ್ನು ಕಂಡು ಆತನ ಪೋಷಕರು ಅಲ್ಲಿಗೆ ಧಾವಿಸಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಬೆಟ್ಟದ ತುದಿಯಲ್ಲಿ ಡ್ರಾಮಾ. ಹೌದು, ಕುನಾಲ್ನನ್ನು ಕೆಳಗೆ ಕರೆತರಲು ತಾಯಿ, ತಂದೆ, ಗ್ರಾಮಸ್ಥರು ಮತ್ತು ಪೊಲೀಸರು ನಿರಂತರವಾಗಿ ಮನವೊಲಿಸಲು ಪ್ರಯತ್ನಿಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯೂ ಸ್ಥಳಕ್ಕೆ ಆಗಮಿಸಿ ಕೆಳಭಾಗದಲ್ಲಿ ಸುರಕ್ಷತಾ ಜಾಲ ಹಾಕಲು ಪ್ರಯತ್ನಿಸಿದ್ದಾರೆ. ಆದರೆ ಯುವಕ ಬೆಟ್ಟದ ಅಂಚಿನಲ್ಲಿ ತನ್ನ ಸ್ಥಾನ ಬದಲಿಸುತ್ತಿದ್ದ ಕಾರಣ ರಕ್ಷಣಾ ಕಾರ್ಯ ಕಷ್ಟಕರವಾಗಿತ್ತು. ಸುಮಾರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಈ ರಕ್ಷಣಾ ಪ್ರಯತ್ನ ಮುಂದುವರೆದಿತ್ತು ಎಂದು ವರದಿಯಾಗಿದೆ. ಈ ವೇಳೆ ತಂದೆ ಮುರಳೀಧರ್ ಮಗನ ಬಳಿ ತೆರಳಿ ಆತನನ್ನು ರಕ್ಷಿಸಲು ಪ್ರಯತ್ನಿಸಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಕುನಾಲ್ ಕೆಳಗೆ ಬಿದ್ದಾಗ ಆತನನ್ನು ಹಿಡಿಯಲು ಹೋದ ತಂದೆಯು ಬ್ಯಾಲೆನ್ಸ್ ತಪ್ಪಿ ಬೆಟ್ಟದಿಂದ ಬಿದ್ದಿದ್ದಾರೆ. ಇಬ್ಬರು ಕೆಳಗೆ ಬಿದ್ದಿರುವುದನ್ನು ಕಣ್ಣಾರೆ ಕಂಡ ತಾಯಿ ಸಂಗೀತ ಆಘಾತಕ್ಕೊಳಗಾಗಿದ್ದಾರೆ. ನಂತರ ಅವರು ಬೆಟ್ಟದಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. 3 ಗಂಟೆಗಳ ಕಾಲ ರಕ್ಷಣಾ ಕಾರ್ಯ, ಆದರೆ 3 ಜೀವಗಳನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಈ ಘಟನೆ ಸಂಬಂಧಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಸ್ಥಳದಲ್ಲಿದ್ದವರು ಯುವಕನನ್ನು ಕೆಳಗೆ ಬರಲು ಮನವಿ ಮಾಡುತ್ತಿರುವ ದೃಶ್ಯ ಕಾಣಿಸುತ್ತಿವೆ.